ಪ್ರಿಯ ವೀಕ್ಷಕರೇ ನಮಸ್ಕಾರ. ಲೋಕಸಭೆ ಚುನಾವಣೆಯನ್ನು ಕುಸ್ತಿ ಅಖಾಡ ರೆಡಿ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಅಖಾಡ ಸಿದ್ಧವಾಗಿದೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರನ್ನು ಕಾಂಗ್ರೆಸ್ನ ಜಗಜಟ್ಟಿಗಳ ವಿರುದ್ಧ ಸಾಮ್ರಾಟ್ ಅಶೋಕ್ ಹಾಗೂ ಯುವ ನೇತಾರ ವಿಜೇಂದ್ರ ಅವರನ್ನು BJP ಅಖಾಡಕ್ಕಿಳಿಸ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲಬೇಕು ಅನ್ನೋ ಜವಾಬ್ದಾರಿಯನ್ನು ಸಾಮ್ರಾಟ್ ಅಶೋಕ್ ಅವರ ಮೇಲೆ ಹಾಗೂ ವಿಜೇಂದ್ರ ಅವರ ಹೆಗಲಿಗೆ ಅವರ ಕೇಂದ್ರ ನಾಯಕರು ಹಾಕಿದ್ದಾರೆ. ಇವತ್ತಿನ ಫೇಸ್ ಟು ಫೇಸ್ನ ವಿಶೇಷ ಅತಿಥಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂಥ BJPಯ ಹಿರಿಯ ಮುಖಂಡರಾದಂಥ ಅಶೋಕ್ ಅವರು. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೈಕಮಾಂಡು 6 ತಿಂಗಳ ಕಾಲ ಅಳುದು ತೂಗಿ ತುಂಬ ಅಧ್ಯಯನ ಮಾಡಿ ಕೊನೆಗೆ ಅಶೋಕ್ ಅವರನ್ನು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿದ್ದಾರೆ. ಮೋದಿಯವರು 3ನೇ ಬಾರಿ ಮತ್ತೆ ಪ್ರಧಾನಿಯಾಗಬೇಕು, ರಾಜ್ಯದಲ್ಲಿ BJP ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಸೊ ಹೇಗೆ ಅನ್ನಿಸ್ತದೆ ನಿಮಗೆ? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟು, ಭರವಸೆ ಇಟ್ಟು, ಅಶೋಕ ಈ ಸ್ಥಾನವನ್ನು ನಿಭಾಯಿಸಬಲ್ಲ, ಪಾರ್ಟಿಗೆ ಒಂದು ಇಮೇಜನ್ನು ಕೊಡಬಲ್ಲ, ಮತ್ತು ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನವನ್ನು ಗೆಲ್ಲಿಸೋವಂಥ ದಿಕ್ಕಿನಲ್ಲಿ ಕೆಲಸ ಮಾಡಬಲ್ಲ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರ ಆಸೆಗೆ, ಅವರ ಇಟ್ಟಿರೋ ಗುರಿಗೆ ಯಾವುದೇ ರೀತಿ ಭಂಗ ಬರದ ರೀತಿಯಾಗಿ ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು, ಸ್ವಜನ ಪಕ್ಷಪಾತ, ದುಡ್ಡು ಹೊಡೆಯುವಂಥದ್ದು, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಎದುರಿಸಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಮುಂದೆ ಬರುವಂಥ ಯಾವುದೇ ಚುನಾವಣೆಯಲ್ಲೂ ಕೂಡ BJPಗೆ ಅಧಿಕ ಸ್ಥಾನ ಮತ್ತು ಮತಗಳನ್ನು ಬರುವಂಥ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಿಮ್ಮ ಮುಖಾಂತರ ಕೊಡ್ತಾರೆ. ಅಂದರೆ ಹಲವಾರು ನಾಯಕರು ಆಕಾಂಕ್ಷಿಗಳಾಗಿದ್ದರು. ಕೆಲವರು ಆಲ್ರೆಡಿ ಕೂಡ ಟವಲ್ ಹಾಕಿದರು, ಇನ್ನೂ ಕೆಲವರು ಪತ್ರ ಮುಖಾಂತರ ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡಿದರು. ಆದರೂ ಕೂಡ ಕೊನೆಗೆ ಅಶೋಕ್ ಅವರನ್ನು ಜೀರೋ ಡೌನ್ ಮಾಡಿ ಆಯ್ಕೆ ಮಾಡೋದಿದೆಯಲ್ಲ, ಸೊ ಹೈಕಮಾಂಡು ಒಂದು ನಿಮ್ಮ ಮೇಲೆ ಇರುವ ಒಂದು ವಿಶ್ವಾಸ ಆಗಿರ್ಬೋದು, ಅಥವಾ ಹೌದು ಅಶೋಕ್ ಅವರು ಮುಂದೆ ಈ ಪಕ್ಷವನ್ನು ಸಂಘಟನೆ ಚೆನ್ನಾಗಿ ಮಾಡ್ತಾರೆ, ಜೊತೆಗೆ ವಿಜೇಂದ್ರ ಇರ್ತಾರೆ, ಸೊ ಒಂದು ರೀತಿಯ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿದ್ದಾರೆ. ಸೊ ಇದೊಂದು ರೀತಿಯ ನಿಮಗೆ ಹೊರೆ ಅನ್ನಿಸ್ತಾ ಇದೆಯಾ ಅಥವಾ ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ? ಇಲ್ಲ, ಸವಾಲೇ ಇದು. ನನ್ನ ಮೇಲೆ ಕೇಂದ್ರ ನಾಯಕರಿಟ್ಟಂಥ ಭರವಸೆ ಮತ್ತು ಪಾರ್ಟಿಯನ್ನು ಕಟ್ಟುವಂಥ ದೃಷ್ಟಿಯಿಂದಲೇ ನಾನು ಮತ್ತು ವಿಜಯೇಂದ್ರ ಅವರು ಒಟ್ಟಿಗೆ ಕೆಲಸ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಇಲ್ಲ ಎತ್ತೇರಿಗಳಿತ್ತು, ಕೋಣ ನೀರಿಗಳಿತ್ತು ಅನ್ನೋದಾಗಬಾರ್ದು. ಈಗ ಕಾಂಗ್ರೆಸ್ಸಲ್ಲಿ ಆಗ್ತಾ ಇದೆಯಲ್ಲ, ಡಿ.ಕೆ. ಶಿವಕುಮಾರ್ ಒಂದು ಕಡೆ, ಸಿದ್ದರಾಮಯ್ಯ ಒಂದು ಕಡೆ, ಮುಖ್ಯಮಂತ್ರಿಗೋಸ್ಕರ ಜಟಾಪಟಿ. ಅದೇ ರೀತಿ DCMಗಳನ್ನು ಮಾಡಬೇಕು, 6 ಮಾಡಬೇಕು, 3 ಮಾಡಬೇಕು ಅಂಥೇಳಿ ಜಟಾಪಟಿ ನಡೀತದೆ. ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಳದು ತೂಗಿ ನಮ್ಮ ಕೇಂದ್ರದ ನಾಯಕರು ನಮ್ಮಿಬ್ಬರನ್ನು ಆಯ್ಕೆ ಮಾಡಿದ್ದಾರೆ. 100ಕ್ಕೆ 100% ಈ ಒಂದು ಕಾಂಗ್ರೆಸ್ಸಿನ ಈ ಬೇರುಗಳನ್ನು ಕರ್ನಾಟಕದಲ್ಲಿ ಕಿತ್ತೆಸೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಈ ಲೋಕಸಭೆ ಚುನಾವಣೆ ಅನ್ನೋ ಒಂದು ಕುಸ್ತಿ ಅಖಾಡದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ವಿರುದ್ಧ ನೀವಿಬ್ಬರು ನಾಯಕರು ತೊಡೆ ತಟ್ಟಿದ್ದೀರಾ ಇವಾಗ. ಸೊ ಯಾವ ರೀತಿಯ ಪಟ್ಟುಗಳನ್ನು ಹಾಕ್ಕೊಂಡಿದ್ದೀರಿ ಈ 28 ಸ್ಥಾನಗಳನ್ನು ಗೆಲ್ಲಲಿಕ್ಕೆ? ನೋಡಿ, ಕಾಂಗ್ರೆಸ್ ಈಗಾಗಲೇ 5 ಗ್ಯಾರಂಟಿಯನ್ನು ಕೊಡ್ತೀನಿ ಅಂತೇಳಿ 4 ಕೊಟ್ಟಿದೆ, ಇನ್ನೊಂದು ಈಗ ಶುರು ಮಾಡಿದ್ದಾರೆ 8 ತಿಂಗಳ ನಂತರ. 8 ತಿಂಗಳು. ಮತ್ತು ಅವರ ಹತ್ರ ಈ ಗ್ಯಾರಂಟಿಗಳನ್ನು ಜನಗಳಿಗೆ ರೀಚ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಯಾರಿಗೂ ಸಿಗ್ತಾ ಇಲ್ಲ. ಈಗ 2,000 ರೂಪಾಯಿ ಕೊಡ್ತೀನಿ ಅಂದರು, 1 ತಿಂಗಳು ಕೊಟ್ಟಿದ್ದಾರೆ, ಇನ್ನೊಂದು ತಿಂಗಳು ಕೊಟ್ಟೇ ಇಲ್ಲ. ಬಸ್ಗಳು ಫ್ರೀ ಅಂತಂದರು. ಈ ಶಾಲಾ ಮಕ್ಕಳೆಲ್ಲ ಪಾಪ JCBಯಲ್ಲಿ ಬೇರೆ ಬೇರೆ ಗೂಡ್ಸ್ ಗಾಡಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಏನು ಮಾಡಿದಾರೋ ಅದರಲ್ಲೇ ಇವತ್ತು ಕೆಟ್ಟ ಹೆಸರು ಆಗ್ತಾಯಿದೆ ಅವ್ರಿಗೆ. ಮತ್ತು ಹಣ ಇಲ್ಲ ಅವ್ರ ಹತ್ರ. ಸರ್ಕಾರ ಒಂದು ರೀತಿ ಪಾಪರಾಗಿ ದುಡ್ಡೇ ಇಲ್ಲ. ಇವಾಗ ದಿನನಿತ್ಯದ ಆಸ್ಪತ್ರೆ ಇರ್ಬೋದು, ಮೆಡಿಸನ್ಸ್ ಇರ್ಬೋದು, ಶಾಲೆಗಳಿಗೆ ಶೌಚಾಲಯ ಕ್ಲೀನ್ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ. ಮಕ್ಕಳ ಕೈಲಿ ಶೌಚಾಲಯ ಕ್ಲೀನ್ ಮಾಡೋವಂಥ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ತಂದಿದ್ದಾರೆ. ಹಣ ಇಲ್ಲದೆ ಪಾಪರಾಗಿರೋವಂಥದ್ದು, ಆಡಂಬರಕ್ಕೋಸ್ಕರ ಲೋಕಸಭೆ ಚುನಾವಣೆ ಅಂತೇಳಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಅವ್ರ ಹತ್ರ ಒಂದು ನಯಾ ಪೈಸೆನೂ ದುಡ್ಡಿಲ್ಲ. ಈ 5 ಗ್ಯಾರಂಟಿ ಮಾಡೋಕ್ಕೂ ಅವ್ರ ಹತ್ರ ಹಣ ಇಲ್ಲ. ನಿಮಗೆ ತಿಳಿದಾಗೆ ಲೋಕಸಭೆ ಚುನಾವಣೆ ನಂತರ ಯಾವುದೋ ಗ್ಯಾರಂಟಿಗಳನ್ನು ಅವರು ಮುಂದುವರಿಸೋ ಸಾಧ್ಯತೆ ಇಲ್ಲ. 100ಕ್ಕೆ 100% ಮುಂದುವರ್ಸಲ್ಲ. ಈಗಾಗಲೇ ಮೊನ್ನೆ ರಾಯರೆಡ್ಡಿ ಹೇಳಿದಾರಲ್ಲ, ಇದು ತುಂಬ ಹೊರೆ ಆಗುತ್ತೆ, ಇಲ್ಲ ಅಂದರೆ ಕಂಡೀಷನ್ಸ್ ಹಾಕಬೇಕು ಅಂತ. ಅಂದರೆ ಯಾರಿಗೂ ಸಿಗಲ್ಲ ಇದು.
ಎಲ್ಲ ಕಂಡೀಷನ್ ಹಾಕ್ಬಿಟ್ಟು ಯಾರಿಗೂ ಸಿಗದಂಗೆ ಮಾಡಿ ನೆಕ್ಸ್ಟು ಅವರು ಲೂಟಿ ಹೊಡಿಯೋಕ್ಕೆ ಏನು ಬೇಕೋ ಅಷ್ಟು ಮಾಡಿ SC/ST ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ಕೂಡ ಗ್ಯಾರಂಟಿಗೋಸ್ಕರ ಈ ಕಡೆ ಟ್ರಾನ್ಸ್ಫರ್ ಮಾಡಿದರು. ಸೊ ಜೊತೆಗೆ ಇದರ ಜೊತೆಗೆ SC/ST ಈ ಮಕ್ಕಳಿಗೇನು ಸ್ಕಾಲರ್ಶಿಪ್ ಕೊಡಬೇಕು ಆ ದುಡ್ಡು ಇಲ್ಲ ಇವತ್ತು, ಆ ದುಡ್ಡನ್ನು ತಗೊಂಡಿದ್ದಾರೆ ಇವತ್ತು. ಇನ್ನೊಂದು ದೊಡ್ಡ ದುರಂತ ಏನಂತಂದ್ರೆ ಸ್ವತಃ ಕೆಲವು ಕಾಂಗ್ರೆಸ್ ಶಾಸಕರೇ ಮಾತಾಡ್ತಾ ಇದ್ದಾರೆ ಏನಂತಂದ್ರೆ ಈ ಗ್ಯಾರಂಟಿಗೋಸ್ಕರ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಏನು ಇವರು ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದರು, ಕೆಲವೊಂದು ಆಲ್ರೆಡಿ ನಡೀತಿರುವಂಥ ಏನು ಕಾಮಗಾರಿದ್ದು ಅವಕ್ಕೂ ಕೂಡ ಇನ್ನೂ ₹1 ಕೂಡ ಇವ್ರಿಗೆ ಬಿಡುಗಡೆ ಮಾಡಲಿಕ್ಕಾಗಿಲ್ಲ. ಆಮೇಲೆ ಕೆಲವೊಂದಕ್ಕೆ ಇನ್ನೂ ಏನಂತಾರೆ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಇದನ್ನೇ ಸಿಕ್ಕಿಲ್ಲ, ಒಪ್ಪಿಗೆನೇ ಸಿಕ್ಕಿಲ್ಲ ಅಂತ. ಈಗ ನೀರಾವರಿನೇ ತಗೊಳ್ಳಿ, ಭಾಳ ಇಂಪಾರ್ಟೆಂಟು. ಕೆಲವು ನಮ್ಮ ಕೋರ್ಟ್ ಆರ್ಡ್ರ್ಗಳಾಗಿದೆ, ಆಗಬೇಕಾಗಿದೆ, ಹಣ ಬೇಕು ನಮಗೆ. ಆ ನೀರಾವರಿನ ಇವಾಗ ಕಾವೇರಿ ಇರ್ಬೋದು, ಕೃಷ್ಣೆ ಇರ್ಬೋದು, ಇವೆಲ್ಲ ನಾವು ಉಳಿಸ್ಕೊಬೇಕಾದ್ರೆ ಹಣ ಬೇಕು ನಮಗೆ. ಸಾವಿರಾರು ಕೋಟಿ ಹಣ ಬೇಕು. ಒಂದು ನಯಾ ಪೈಸಾನು ಬಿಡುಗಡೆ ಮಾಡಿಲ್ಲ ನೀರಾವರಿಗೋಸ್ಕರ, ಒಂದು ನಯಾ ಪೈಸಾ ಹಣ ಕೊಟ್ಟಿಲ್ಲ. ಈ ರೋಡ್ಗಳು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ನೋಡಿ. ಕೇಂದ್ರ ಸರ್ಕಾರ ಗಡ್ಕರಿಯವರು ಎಷ್ಟು ರೋಡ್ಗಳಲ್ಲಿ ಒಂದು ದೊಡ್ಡ ಒಂದು ಮಾಡಲ್ಲೇ ಮಾಡಿಬಿಟ್ಟಿದ್ದಾರೆ, ಒಂದು ಹೊಸ ಒಂದು ಸಿಸ್ಟಮ್ನೇ ತಂದುಬಿಟ್ಟಿದ್ದಾರೆ, ರೈಲ್ವೆ ಸಿಸ್ಟಮ್. ಒಂದು ರೈಲ್ವೆ ಯೋಜನೆಗಳು, ಹೊಸ ಯೋಜನೆಗಳನ್ನು ಆವಿಷ್ಕಾರಗಳನ್ನು ತರ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನೂ ಇಲ್ಲ, ರೈಲ್ವೆಗೂ ಇಲ್ಲ ದುಡ್ಡು ಕೊಡೋಕ್ಕೆ ಅವ್ರ ಹತ್ರ, ರೋಡ್ಗೂ ದುಡ್ಡು ಕೊಡೋಕೆ ಹಣ ಇಲ್ಲ, ಆಸ್ಪತ್ರೆಗೂ ಇಲ್ಲ, ಶಾಲೆಗಳಿಗೂ ಇಲ್ಲ. ಒಂದು ರೀತಿ ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ನಮ್ಮ ರಾಜ್ಯ ಈಗ ನಾವು ದೇಶದಲ್ಲೇ ಒಂದು 2ನೇ ಸ್ಥಾನದಲ್ಲಿದ್ದೀರಿ. ನಿನ್ನ ನೋಡೋ ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಕಂಟಿನ್ಯೂ ಆದರೆ ನಾವು 10-12ನೇ ಸ್ಥಾನಕ್ಕೆ ಹೊರಟೋಗ್ತೀವಿ. ಆ ರೀತಿಯಾದಂಥ ಅಭಿವೃದ್ಧಿ ಕುಂಠಿತವಾದಂಥ ರಾಜ್ಯ ಸರ್ಕಾರ ಇವತ್ತು ನಮ್ಮ ಕಣ್ಣೆದುರಾಗಿದೆ. ಸರ್ಕಾರದ್ದು ಒಂದು ರೀತಿಯ ವಿರೋಧಾಭಾಸದ ನಡವಳಿಕೆ ಥರ ನಡೀತಾ ಇದೆ ಸರ್ಕಾರ. ಸೊ ಯಾಕಂತಂದರೆ ಒಂದು ಕಡೆ ಹೇಳ್ತಾರೆ ನಮಗೆ ಗ್ಯಾರಂಟಿಗಳ ಸ್ಕೀಮ್ಗೆ 56,000 ಇಂದ 58,000 ಕೋಟಿ ಬೇಕು ವಾರ್ಷಿಕ. ಸೊ ಈ ಅವಧಿಯಲ್ಲಿ 28,000 ಕೋಟಿನೂ ವಿನಿಯೋಗ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ರೈತರಿಗೆ ಬರ ಬಂದು ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಕೇವಲ 102 ಕೋಟಿ ರೂಪಾಯಿನ 106 ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಪಕ್ಷದಲ್ಲಿರುವಂಥ ಅತೃಪ್ತರಿಗೆ ಅವ್ರನ್ನ ಸಮಾಧಾನ ಮಾಡಿಸ್ಕೋಗೋಸ್ಕರ ಇವರು ಗ್ಯಾರಂಟಿ ಉಸ್ತುವಾರಿ ಸಮಿತಿಗಳನ್ನು ಮಾಡಿ ಅವ್ರಿಗೊಂದಿಷ್ಟು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಇದೆಲ್ಲ ಸಾಂವಿಧಾನಿಕವಾಗಿ ಇದನ್ನು ಅವರು ಕೋರ್ಟಲ್ಲಿ ಸ್ಟ್ಯಾಂಡ್ ಆಗುತ್ತಾ ಅಂತ ನೋಡಿ. ಕಾಂಗ್ರೆಸ್ ಅವರು ರೈತರಿಗೆ ಒಂದು ರೀತಿ ಮೋಸ ಮಾಡ್ತಾ ಇದ್ದಾರೆ, ರೈತರ ತಲೆ ಮೇಲೆ ಕಲ್ಲನ್ನು ಹಾಕ್ತಾ ಇದ್ದಾರೆ. ಅನ್ನ ಕೊಡುವಂಥ ರೈತ ಅವನು ಬರಗಾಲ ಬಂದಂಥ ಸಂದರ್ಭದಲ್ಲಿ ನಾವಿದ್ದಾಗ ಒಂದೇ ತಿಂಗಳಲ್ಲಿ ಅವ್ರು ಪರಿಹಾರ ಕೊಟ್ಟಿದ್ದಾರೆ. ಈ 4 ತಿಂಗಳಾಯಿತು ಪರಿಹಾರ ಇಲ್ಲ. ನಾವಿದ್ದಾಗ ಒಬ್ಬೊಬ್ಬ ರೈತನಿಗೆ 20,000ದಿಂದ 30,000 ರೂಪಾಯಿ ಹಣ ಕೊಟ್ಟಿದ್ದೀರಿ ರೈತನಿಗೆ. ಇವರು 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ಅದು ಇನ್ನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಅದ್ರ ಜೊತೆಗೆ ಈಗ ಎಲೆಕ್ಷನ್ಗೆ ಓಸಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ದರ್ಜೆ, ಹಣ, ಮನೆ ಇವೆಲ್ಲ ಕೊಡುವಂಥದ್ದು ಸುಮಾರು 150 ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ 5 ವರ್ಷಕ್ಕೆ. ರೈತರಿಗೆ 100 ಕೋಟಿ, ಕಾಂಗ್ರೆಸ್ ಅವ್ರಿಗೆ ಬಿರಿಯಾನಿ ತಿನ್ನೋಕ್ಕೆ 150 ಕೋಟಿ ಕೊಟ್ಟಿದ್ದಾರೆ. ಯಾರಪ್ಪನ ದುಡ್ಡು ಇದು? ಸರ್ಕಾರದ ಟ್ಯಾಕ್ಸ್ ಪೇಯರ್ ರೈತ ಕೊಟ್ಟಿರೋ ದುಡ್ಡು, ರೈತನ ಸೇರಬೇಕಾಗಿರೋ ದುಡ್ಡನ್ನು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಅಂದರೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ದರೆ ರೈತನ ಕೊಡಬೇಕಾಗಿದ್ದಂಥ ಹಣವನ್ನು ಬಿಡುಗಡೆ ಮಾಡಬೇಕಾಯ್ತು. ಫಸ್ಟು ರೈತನ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಬಿಡುಗಡೆ ಮಾಡೋಕ್ಕೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು 150 ಕೋಟಿ 5 ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಗೂಟದ ಕಾರ್ ಕೊಡ್ತೀನಿ ನಾನು. ಈ ಸಂವಿಧಾನದಲ್ಲಿ ಎಲ್ಲಿದೆ? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಈ ಥರದ್ದೆಲ್ಲ ಕ್ಯಾಬಿನೆಟ್ ದರ್ಜೆಗಳನ್ನು ಘೋಷಣೆ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ. ಕೆಲವರು ಕಾನೂನು ಮೊರೆ ಹೋಗ್ಬೇಕಂತ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪಕ್ಷದ ಪರವಾಗಿ ನೀವೇನಾದರೂ? ನಾವು ಕೂಡ ನಾನು ಕೂಡ ಚರ್ಚೆ ಮಾಡಿದ್ದೀರಿ, ನಾವು ಬೊಮ್ಮಾಯಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿದಿರಿ. ಇದನ್ನು ನಾವು ಕೂಡ ಲೀಗಲ್ಲಾಗಿ ಫೈಟ್ ಮಾಡಬೇಕು. ಈ ಸಂವಿಧಾನಿಕ ಹುದ್ದೆಗಳನ್ನು ಈ ರೀತಿ ಯಾರೋ ಬೇಕಾಬಿಟ್ಟು ದಾರಿಗೆ ಹೋಗೋರಿಗೆಲ್ಲ ಕೊಟ್ಟು ಅದಕ್ಕೆ ಅಗೌರವ ಮಾಡ್ತಕ್ಕಂಥದ್ದು ಮತ್ತು ದುಂದು ವೆಚ್ಚ. ಇಲ್ಲಿ ಬರಗಾಲ, ಹಣ ಇಲ್ಲ, ಅದರಲ್ಲಿ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಜಾ ಮಾಡೋಕ್ಕೆ ದುಡ್ಡು ಕೊಟ್ಟರೆ ಇದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆದಂಗೆ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ, ನಾವು ಹೆಚ್ಚು ತೆರಿಗೆಯನ್ನು ಕೇಂದ್ರಕ್ಕೆ ಕಟ್ತಾ ಇದ್ದೀವಿ, ಆದರೆ ನಮಗೆ ವಾಪಸ್ಸು ಅವರು ಅತ್ಯಂತ ಕಮ್ಮಿ ಹಣವನ್ನು ಅನುದಾನವನ್ನು ನಮಗೆ ಕೊಡ್ತಾ ಇದ್ದಾರೆ. BJPಯ ಸಂಸದರಾಗಿರ್ಬೋದು ಅಥವಾ ಇಲ್ಲಿಯ BJP ಮುಖಂಡರಾಗಿರ್ಬೋದು ಯಾರಿಗೂ ಕೇಂದ್ರ ಸರ್ಕಾರವನ್ನು ಅಥವಾ ಪ್ರಧಾನಿ ಮೋದಿಯವರನ್ನು ಕೇಳುವ ಧೈರ್ಯ ಇಲ್ಲ ಅಂತ ಟೀಕೆ ಮಾಡ್ತಿರ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ?
ನೋಡಿ, ಸಿದ್ದರಾಮಯ್ಯವ್ರಿಗೆ ಆ ಥರ ಕಾಮನ್ ಸೆನ್ಸ್ ಇದ್ದರೆ ಅವ್ರಿಗೆ ಯಾಕೋ ಮರವು ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಎಲ್ಲ ಮರ್ತೋಗ್ತಾ ಇದ್ದಾರೆ. ನಾನು ಸವಾಲಾಗ್ತಾ ಇದ್ದೀನಿ ಅವ್ರಿಗೆ. ನೆಹರು ಅಲ್ವಾ ಮೊದಲೇ ಪ್ರಧಾನಿ? ನೆಹರು ಕಾಲದಿಂದನೇ ಹೇಳಿ, ನೆಹರು ಕಾಲದಲ್ಲಿ ಕರ್ನಾಟಕಕ್ಕೆ ಎಷ್ಟು ಬರ್ತಾಯಿತ್ತು, ಉತ್ತರ ಪ್ರದೇಶಕ್ಕೆ ಎಷ್ಟು ಬರ್ತಾಯಿತ್ತು, ನೆಹರು ಕಾಲದಲ್ಲೇ ಕರ್ನಾಟಕ ಎಷ್ಟು ಬರ್ತಾಯಿತ್ತು, ಬಿಹಾರಕ್ಕೆ ಎಷ್ಟು ಬರ್ತಾಯಿತ್ತು, ಕೊಡಲಿ. ಇವತ್ತಿಗೂ ಕೊಡಲಿ. ಮೋದಿಯವರು ಬಂದ ಮೇಲೆ ಎಷ್ಟು ಕೊಟ್ಟಿದ್ದಾರೆ? ನಿಮ್ಮ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು, ಅವರೆಲ್ಲರೂ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಟ್ಯಾಲಿ ಮಾಡಲಿ. ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಬಿಹಾರ್ಗೆ ಎಷ್ಟು ಕೊಟ್ಟು ಟ್ಯಾಲಿ ಮಾಡಿ ಹೇಳಲಿ ನಮಗೆ. ನೋಡಿ, ನಾವಿದ್ದಾಗ ಉತ್ತರ ಪ್ರದೇಶಕ್ಕೆ ನಾವು 100 ಕೋಟಿ ಕೊಡ್ತಾ ಇದ್ರಿ, ಅವಾಗ ಕರ್ನಾಟಕಕ್ಕೆ 200 ಕೋಟಿ ಕೊಟ್ಟಿದ್ದೀರಿ ಅಂದರೆ ಕರೆಕ್ಟು. ನಾವು ನಿಮಗೆ ತಲೆ ಬಾಗ್ತೀರಿ. ನಾವು ನಿಮ್ಮ ಪ್ರಕಾರ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅನ್ನೋದು? 100 ಮೋದಿಯವ್ರು ಬಂದ ಮೇಲೆ 4 ಪಟ್ಟು ಜಾಸ್ತಿ ಕೊಟ್ಟಿದ್ದೀರಿ. ಮೋದಿಯವ್ರು ಬಂದ ಮೇಲೆ 4 ಪಟ್ಟು ಜಾಸ್ತಿ ಅವ್ರಿಗೆ ಕೊಟ್ಟಿರೋ ಅಂಥದ್ದು. ನೆನ್ನೆ ನಾನು ಸ್ಟ್ಯಾಟಿಸ್ಟಿಕ್ಕು ಬರಗಾಲದ್ದೇ ನೋಡಿ ನೀವು, ಫ್ಲಡ್ಡು ಬರಗಾಲದಲ್ಲಿ ಅವರು 8 ವರ್ಷದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ 3,000 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಾರೆ. ನಮ್ಮ ಮೋದಿಯವ್ರು ಬಂದ ಮೇಲೆ 11,000ಕ್ಕೂ ಹೆಚ್ಚು ಹಣ ಕೊಟ್ಟಿದ್ದಾರೆ. 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು ರೋಡ್ಗಳಿಗೂ, ನ್ಯಾಷನಲ್ ಹೈವೇ ರೋಡ್ಸ್ಗಳಿಗೆ ಅವ್ರು ಏನು ಕೊಟ್ಟಿದ್ರು ಹಣದಲ್ಲಿ, ಅದಕ್ಕೆ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಬೊಗಳೆ ಬಿಡೋದು, ಏನೋ ಒಂದು ಹೇಳ್ಬಿಡೋದು, ಜಾರ್ಗಂಡು ಹೋಗೋದು. ಅವ್ರು ಹೇಳ್ಬೇಕು, ನಾವು ನೋಡಿ ಮನಮೋಹನ್ ಸಿಂಗ್ ಇದ್ದಾಗ ಇಷ್ಟು ದುಡ್ಡು ಕೊಟ್ರಿ, ಮೋದಿಯವರು ಇಷ್ಟು ಕೊಟ್ಟಿದ್ದಾರೆ, ಇದು ಅನ್ಯಾಯ ಅಂತ ಹೇಳ್ಬೇಕು. ಅದು ಹೇಳೋದೇ ಇಲ್ಲ. ಏನೋ ಕತೆ ಹೇಳ್ತಾರೆ, ಯಾವುದೋ ಇಷ್ಟು ದುಡ್ಡು ಬರಬೇಕು, ಇಷ್ಟು ನಾವು ಟ್ಯಾಕ್ಸ್ ಕಟ್ತೀರಿ. ಎಲ್ಲರೂ ಕಟ್ಟಿದ್ದೀರಿ. ಏನು ಇವತ್ತು ಹೊಸ್ದಾಗೆ ಇನ್ಕಮ್ ಟ್ಯಾಕ್ಸ್ ಇವತ್ತೇನ ಕಟ್ಟಿದರೆ ಸಿದ್ದರಾಮಯ್ಯನವರು ಪರವಾಗಿಲ್ಲ. ಅದೇ ರಾಜ್ಯ ಜನ ಇವತ್ತೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದ? ಮೊದಲಿಂದ ಕಟ್ತಾವ್ರೆ ಇನ್ಕಮ್ ಟ್ಯಾಕ್ಸು. ಅವತ್ತು ಏನು ಕೊಡ್ತಾಯಿದ್ರು ನೀವು? ಅವತ್ತೆಷ್ಟು ಇನ್ಕಮ್ ಟ್ಯಾಕ್ಸು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾಯಿದ್ರಿ, ಇವತ್ತೆಷ್ಟು ಕೊಡ್ತಾಯಿದ್ರಿ? ಅವತ್ತೆಷ್ಟು ಬಿಡುಗಡೆ ಮಾಡಿದ್ರು, ಇವತ್ತು ಹೇಳ್ಬಿಡಿ, ಮುಗಿದೋಯ್ತು. ಅದು ಹೇಳಲ್ಲ. ಇವತ್ತಿನ ಮಾತ್ರ ಇಷ್ಟು ಕೊಡ್ತಾಯಿದ್ರಿ, ಇಷ್ಟು ಬರಬೇಕು ಅಂತ ಹೇಳ್ತಾರೆ. ಅವತ್ತಿಂದ ಯಾಕೆ ಹೇಳೋಕ್ಕೆ ನಿಮಗೆ ನಾಚಿಕೆನಾ, ಭಯನಾ? ಅಂದರೆ ಮುಚ್ಚಿಡ್ತಾವ್ರೆ. ಅವತ್ತು ಹೇಳಿದ್ರೆ ಮಾನ ಮರ್ಯಾದೆ ಹೊರಟೋಗ್ತದೆ ಕಾಂಗ್ರೆಸ್ದು. ಅದಕ್ಕೆ ಅದನ್ನು ಹೇಳ್ತಾ ಇಲ್ಲ ಅಷ್ಟೇ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ಇಡೀ ಭಾರತ ದೇಶ, ಪ್ರತಿಯೊಬ್ಬ ಭಾರತೀಯನು ಕೂಡ ಸಿದ್ಧರಾಗ್ತಾ ಇದ್ದಾನೆ. ಜೊತೆಗೆ ಜಗತ್ತಿನಾದ್ಯಂತ ಹರಡಿರುವ ಪ್ರತಿಯೊಬ್ಬ ಭಾರತೀಯರು ಕೂಡ ಸಿದ್ಧರಾಗಿ ಅದನ್ನು ಒಂದು ಸಂಭ್ರಮ ರೀತಿಯಲ್ಲಿ ಆಚರಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಏನಂತಂದರೆ, BJP ಸರ್ಕಾರ ಇದನ್ನು ಒಂದು ಚುನಾವಣಾ ವಿಷಯವಾಗಿ ಮಾಡಿಕೊಂಡು ತಮ್ಮ ಮುಂಬರುವ ಲೋಕಸಭಾ ಚುನಾವಣೆಗೆ ತಮಗೆ ಲಾಭ ಮಾಡಿಕೊಳ್ಳಿಕ್ಕೆ ಇದನ್ನು ಬಳಸಿಕೊಳ್ತಾ ಇದ್ದಾರೆ. ಇದೊಂದು ಖಾಸಗಿ ಸಮಾರಂಭ ಆಗಬೇಕಾಗಿತ್ತು ಅಂತ ಆರೋಪ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಒಬ್ಬ ವ್ಯಕ್ತಿನೂ ಕೂಡ ಈ ರಾಮ ಮಂದಿರದ ವಿಚಾರದಲ್ಲಿ ಹೋರಾಟನೇ ಮಾಡಿಲ್ಲ. ಇದು 500 ವರ್ಷದಿಂದ ಸುಮಾರು ಲಕ್ಷಾಂತರ ಜನ ಸತ್ತಿದ್ದಾರೆ. ಆ ಹಿಂದೂ ರಾಮ ಟೆಂಪಲ್ಲು ನಾವೇ BJP ಬಂದ ಮೇಲೆ, ವಿಶ್ವ ಹಿಂದೂ ಪರಿಷತ್ ಬಂದ ಮೇಲೆ ಸಾವಿರಾರು ಜನ ಸತ್ತಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಯಾರನ್ನ ಕಾಂಗ್ರೆಸ್ ಅವರೊಬ್ಬರು ಹೋರಾಟ ಮಾಡಿದ್ದೀರಾ? ನಿಮ್ಮ ಯೋಗ್ಯತೆಗೆ ಇವತ್ತು ಮಾತಾಡ್ತಿರಲ್ಲ, ರಾಮ ನಮ್ಮೋನು ಅಂತ. ರಾಮ ಮಂದಿರ ವಿಚಾರವಾಗಿ ನೀವು ಯಾವತ್ತನ ಹೋರಾಟ ಮಾಡಿದ್ದೀರಾ? ಮಾಡಿಲ್ಲ. ಅಫಿಡವಿಟ್ ಹಾಕಿದ್ದೀರಾ? ರಾಮ ಅನ್ನೋದೇ ಕಾಲ್ಪನಿಕ, ರಾಮಾಯಣ ಅನ್ನೋದೇ ಕಾಲ್ಪನಿಕ, ರಾಮನಿಗೆ ಬಸ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದವ್ರು ನೀವು. ನಿಮ್ಗೆ ನಾಚಿಕೆ ಆಗಬೇಕು. ನಿಮಗೆ ರಾಮ ನಿಮ್ಮನ್ನು ಕ್ಷಮಿಸ್ಲಿ ಅಂತ ನಾನು ಕೇಳ್ಕೊಂತೀನಿ. ನಿಮಗೆ ಅಲ್ಲಿ ಬರಲೇ ಇಲ್ಲ. ನೀವು ಬರಲಿಲ್ಲ ಅಂದರೆ ಏನು ರಾಮ ಮಂದಿರದ ಉದ್ಘಾಟನೆ ಏನು ನಿಲ್ಲಲ್ಲ. ಯಾಕಂದರೆ 130 ಕೋಟಿ ಜನ ಕಾಂಗ್ರೆಸ್ ಅವರು, ಯಾರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರ್ಯಾರು ಹೋಗಲಿಲ್ಲ ಅಂದರೆ ಅದೇನು ನಿಲ್ಲಲ್ಲ. ಅದು ನಡೀತೈತೆ. ರಾಮನಿಗೆ ಇಡೀ ಪ್ರಪಂಚದ ಎಲ್ಲ ಭಕ್ತರು ಕೂಡ ಕಾಯ್ತಾ ಇದ್ದಾರೆ. 22ನೇ ತಾರೀಕು ಉದ್ಘಾಟನೆ ಸಮಾರಂಭವನ್ನು ನೋಡಬೇಕು. ಅಂದರೆ ನಿಮ್ಮ ಪ್ರಕಾರ ನೆಹರು ಕಾಲದಿಂದಲೂ ಇಲ್ಲಿವರೆಗೆ ಖರ್ಗೆ, ರಾಹುಲ್ ಗಾಂಧಿ ಕಾಲದವರೆಗೂ ಕೂಡ ಕಾಂಗ್ರೆಸ್ ನಿಲುವು ಹಿಂದೂ ವಿರೋಧಿ, ಅಲ್ಪಸಂಖ್ಯಾತರ ಓಲೈಕೆನಾ? ಹಿಂದೂಗಳನ್ನು ವಿರೋಧಿ ಮಾಡುವಂಥದ್ದೇ. ನೆಹರೂನು ಕೂಡ ಅವತ್ತು ಸೋಮನಾಥ ದೇವಾಲಯ ಉದ್ಘಾಟನೆ ಆದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವತ್ತು ಕಾಂಗ್ರೆಸ್ಸಿನ ನಾಯಕರು, ಅವರು ಮಂತ್ರಿಗಳು, ಕೇಂದ್ರದ ಹೋಮ್ ಮಿನಿಸ್ಟ್ರು, ಅವರು ಉದ್ಘಾಟನೆಗೆ ಹೋಗ್ತಾರೆ, ಇವ್ರು ಹೋಗಲ್ಲ. ರಾಷ್ಟ್ರಪತಿನ ಹೋಗಬೇಡ ಅಂತ ಹೇಳ್ತಾರೆ. ಅವತ್ತಿಂದನೂ ಕೂಡ ಇವರ DNA ಯಲ್ಲೇ, ಇವರ ರಕ್ತದ ಕಣದಲ್ಲೂ ಕೂಡ ಹಿಂದೂಗಳನ್ನು
ಅವಹೇಳನ ಮಾಡೋವಂಥದ್ದು, ಹಿಂದೂಗಳನ್ನ ವಿರೋಧಿ ಮಾಡುವಂಥದ್ದು, ಮುಸ್ಲಿಮರ ತುಷ್ಟೀಕರಣ ಇದು ನಿರಂತರವಾಗಿ ನಡ್ಕೊಂಬಂದಿದೆ, ಇವತ್ತಿಗೂ ನಡ್ಕೊಂಬಂದಿದೆ ಅಷ್ಟೇ. ಶಂಕರಾಚಾರ್ಯರು ಇದಕ್ಕೆ ತಮ್ಮ ಅಪಸ್ವರ ಎತ್ತಿದ್ದಾರೆ. ಸೊ ಯಾಕಂದರೆ ಇದು ಪೂರ್ತಿ ಮಂದಿರ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಸರಿಯಲ್ಲ, ಸಂಪೂರ್ಣ ಆದ ನಂತರ ಮಾಡಬಹುದು. ಈ ಹಿಂದೆ ಕೂಡ ಒಂದು ಸರಿ ಅದು ಕನ್ಸ್ಟ್ರಕ್ಷನ್ ಟೈಮಲ್ಲೇ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಆವಾಗಿನ ಕಾಲಘಟ್ಟ ಪರಿಸ್ಥಿತಿಗಳು ಬೇರೆ ಇತ್ತು. ಈಗ ಎಲ್ಲ ಸಮಯ ಪೂರಕವಾಗಿದೆ, ಇಷ್ಟೊಂದು ಅರ್ಜೆಂಟ್ ಯಾಕೆ ಅಂತೇಳಿ ಅವರು ಕೂಡ ಇದಕ್ಕೆ ಉದ್ಘಾಟನೆಗೆ ಹೋಗ್ತಾ ಇಲ್ಲ, ಪ್ರತಿಷ್ಠಾಪನೆಗೆ ಹೋಗ್ತಾ ಇಲ್ಲ. ಸೊ ಈ ಬಗ್ಗೆ 1 ಕೋಟಿಗೂ ಹೆಚ್ಚು ಜನ ಸ್ವಾಮೀಜಿಗಳು ನಮ್ಮ ದೇಶದಲ್ಲಿದ್ದಾರೆ. ಯಾರೋ ಇವರಿಬ್ಬರು ಹೇಳಿದ್ದಕ್ಕೆ ಆಗಲ್ಲ. ಈಗ ಅಯೋಧ್ಯೆಯಲ್ಲಿ ಫಸ್ಟ್ ನಾನೇ ಹೋಗಿದ್ದೆ ಕರಸೇವೆ ಮಾಡೋದಂಥ ಸಂದರ್ಭದಲ್ಲಿ. ಫಸ್ಟು ಒಂದು ಟೆಂಟ್ ಥರ ಮಾಡಿ ಅಲ್ಲೇ ರಾಮ ವಿಗ್ರಹ ಇಟ್ಟು ಒರಿಜಿನಲ್ ಇತ್ತು ಪೂಜೆ ಮಾಡಿದೆ. ನಾನು ಇದ್ದೆ ಅಲ್ಲಿ, ಆ ಸಂದರ್ಭದಲ್ಲಿ ನಾನು ಇದ್ದೆ, ಕರಸೇವಕನಾಗಿ ಹೋಗಿದ್ದೆ, ನಾನು ಇದ್ದೆ. ಅವಾಗ ಸರಿ ಇತ್ತಾ? ಅವಾಗ ಏನೂ ಇರಲಿಲ್ಲ. ಇವಾಗಾದರೂ ಕಟ್ಟಡ ಇದೆ, ಗೋಪುರ ಇದೆ, ಎಲ್ಲ ಇದೆ, ಎಲ್ಲ ಗಂಟೆ ಇದೆ, ಶಂಖನಾದ ಇದೆ, ಎಲ್ಲ ಇದೆ. ಅವಾಗೇನೂ ಇರಲಿಲ್ಲ ಅಲ್ಲಿ. ನಾವೇ ಕೈಯಲ್ಲಿ ಗಂಟೆ ಹಿಡ್ಕೊಂಡು ಶಂಖನಾದ ಮಾಡಿದ್ದು. ಈಗ ಯಾವುದೇ ದೇವಸ್ಥಾನ, ನಾನು ಇದುವರೆಗೂ ಒಂದು 1000 ದೇವಸ್ಥಾನ ಉದ್ಘಾಟನೆ ನೋಡಿದ್ದೀನಿ. ಯಾವ ದೇವಸ್ಥಾನ ಪೂರ್ತಿ ಕಂಪ್ಲೀಟ್ ಆಗಿ ಉದ್ಘಾಟನೆ ಮಾಡಿರೋದು ನನ್ನ ಇತಿಹಾಸದಲ್ಲಿ. ಮನೆ ಗೃಹ ಪ್ರವೇಶಕ್ಕೆ ಹೋದರೂ ಯಾರೂ ಮಾಡಲ್ಲ. ನಮ್ಮ ಮನೆ ಸ್ವಂತ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೂ ಎಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ತಿರ್ಗೆಲ್ಲ ಒಂದು ಸರಿ ಅದನ್ನ ಸಣ್ಣ ಪುಟ್ಟ ರಿಪೇರಿ ಇನ್ನೊಂದು 10-15% ಮಾಡಿಬಿಡ್ತಾರೆ. ಆಮೇಲೆ ಪೂರ್ತಿ ನೋಡಿ, ಇದು ಪದ್ಧತಿ. ಅವ್ರು ಯಾರೋ ಕಾಂಗ್ರೆಸ್ ಅವರು ಹೇಳ್ಕೊಟ್ಟಿರ್ಬೇಕು, ಆ ಹೇಳ್ಕೊಟ್ಟಿರೋದಕ್ಕೋಸ್ಕರ ಹಂಗೆ ಮಾಡಿದ್ದಾರೆ ಅಷ್ಟೇ. ಅವ್ರಿಗೆ ಇದೆಲ್ಲ ವೇದ ಅವೆಲ್ಲ ಇದ್ದಿದ್ರೆ ಬೇರೆಯವ್ರು ನೋಡಿ ವೇದ ಪಂಡಿತರನ್ನೆಲ್ಲ ನೋಡಿ ತಿಳ್ಕೊಬೇಕಾಗಿತ್ತು. ಅದು ಬಿಟ್ಬಿಟ್ಟು ಯಾವುದೋ ಕಂಪ್ಲೀಟ್ ಆಗಿಲ್ಲ, ಅದು ನಿನಗೇನು ಸ್ಕೆಚ್ ಕೊಟ್ಟಿದ್ರ, ನಿಮ್ಮ ಕಂಪ್ಲೀಟು ಹಿಂಗೆ ಮಾಡ್ತೀರಿ ಅಂತ ಏನು ಸ್ಕೆಚ್ ಕೊಟ್ಟಿದ್ರ, ಅಥವಾ ಇವರೇನ ಸ್ಕೆಚ್ ಕೊಟ್ಟಿದ್ರ, ಹಿಂಗೇ ಇರಬೇಕು ಹಿಂಗೇ ಕಟ್ಟಬೇಕು ಅಂತ ಏನಾರು ಸ್ಕೆಚ್ ಕೊಟ್ಟಿದ್ರೆ ನನ್ನ ಪ್ರಕಾರ ಹಿಂಗೆ ಕಟ್ಟಿಲ್ಲ ಅಂತ ಹೇಳ್ಬೋದು. ಇವ್ರೇನು ಸ್ಕೆಚ್ ಕೊಟ್ಟಿಲ್ಲ, ಇವ್ರನ್ನ ಯಾರು ಕೇಳೂ ಇಲ್ಲ. DCM DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ. ಸೊ ಏನಂದರೆ, ನಮಗೆ ಅನ್ನಭಾಗ್ಯಕ್ಕೆ ಅಕ್ಕಿ ಕೇಳಿದರೆ ಕೊಡಲಿಲ್ಲ, ಈಗ ನಮ್ಮ ಅಕ್ಕಿ ತೊಗೊಂಡು ಇವರು ಮಂತ್ರಾಕ್ಷತೆ ಮಾಡಲಿಕ್ಕೆ ಇಡೀ ದೇಶ ತುಂಬ ಹಂಚ್ತಾ ಇದ್ದಾರೆ, ದೇವ್ರು ನೋಡ್ಕೋತಾನೆ ಇವ್ರನ್ನ. DK ಶಿವಕುಮಾರ್ ಅವ್ರಿಗೆ ಆ ಜ್ಞಾನ ಇರಬೇಕಾಯಿತು. ಅಕ್ಕಿ ಕೊಡುವಂಥದ್ದು ನರೇಂದ್ರ ಮೋದಿ, ಈಗ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಕೊಟ್ಟಿರ್ಬೋದನೋ. ಅವ್ರು ಹೇಳ್ತಾರೆ ಮನಮೋಹನ್ ಸಿಂಗ್ ಇದ್ದಾಗ ಆಯಿತು, ಮನಮೋಹನ್ ಸಿಂಗ್ ಇದ್ದಾಗ ಕೊಟ್ಟಿದ್ರು. ಈಗ ಕೊಡ್ತಾ ಇರೋದು ನರೇಂದ್ರ ಮೋದಿಯವರು 5 kg ಕೊಡ್ತಾ ಇರೋದು ಅನ್ನ ಇದರಲ್ಲಿ. ಇವ್ರದ್ದು ಎಲ್ಲಿದೆ ಅದರಲ್ಲಿ? 10 kg ಕೊಡ್ತೀನಿ ಅಂದರು, 1 kg ಕೊಟ್ಟಿಲ್ಲ. ಇವರು ಮೋಸ ಮಾಡಿದ್ರು. ದುಡ್ಡು ಕೊಡ್ತೀನಿ ಅಂತ ಅದು 170 ರೂಪಾಯಿ ಏನೋ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹಾಕಿದಾರೋ ಏನೋ ಗೊತ್ತಿಲ್ಲ. ಮತ್ತು ಯಾರು ಈ ಅನ್ನಭಾಗ್ಯದ ಅಕ್ಕಿ ತಗೊಂಡು ಯಾರನ್ನ ಅಕ್ಷತೆ ಮಾಡ್ತಾರಲ್ಲ, ಎಲ್ಲ ದೇವಸ್ಥಾನಗಳಿಗೂ 1000 kg ದಿನನಿತ್ಯ ಪ್ರಸಾದಕ್ಕೋಸ್ಕರ ದಾನಿಗಳು ಕೊಡ್ತಾರೆ. ಅವರೇ ದಾನಿಗಳು ತಂದು ಕೊಡ್ತಾರೆ. ಅಲ್ಲೇ ಬೇಕಾದಷ್ಟು ಈ DK ಶಿವಕುಮಾರ್ಗೆ ಅವ್ರ ಮನೆಗೂ ಬೇಕಾದರೆ ಅಕ್ಕಿ ಕೊಡೋಷ್ಟು ದೇವಸ್ಥಾನಗಳಲ್ಲಿ ಅಕ್ಕಿ ಇದೆ. DK ಶಿವಕುಮಾರ್ ಮನೆಯಿಂದ ಏನು ತಂದು ಕೊಡಬೇಕಾಗಿದ್ದಿಲ್ಲ. DK ಶಿವಕುಮಾರ್ಗೆ ದಿನನಿತ್ಯ ಎಷ್ಟು ಬೇಕಾದರೂ ಕೊಡೋಷ್ಟು ಅಕ್ಕಿ ಎಲ್ಲ ದೇವಸ್ಥಾನದಲ್ಲಿದೆ. ಧರ್ಮಸ್ಥಳದಿಂದ ಹಿಡಿದು ಸಣ್ಣ ದೇವಸ್ಥಾನದವರೆಗೂ, ಒಂದು ಹಳ್ಳಿಯಲ್ಲಿರೋ ಮಾರಮ್ಮನ ದೇವಸ್ಥಾನದಲ್ಲಿ ಬೇಕಾದಷ್ಟು ಮೂಟೆಗಳು ಅಕ್ಕಿ ಇದೆ. ಪ್ರಸಾದ ಕೊಡ್ತಾರೆ ಫ್ರೀಯಾಗಿ. ಅನ್ನಭಾಗ್ಯ ಅಕ್ಕಿ ಕೊಡ್ತಾರೆ. ಇವಾಗ ಎಲ್ಲ ದೇವಸ್ಥಾನದಲ್ಲಿ ಅನ್ನಭಾಗ್ಯ ಅಕ್ಕಿ ಕೊಡ್ತಾರೆ. ಯಾರನ್ನ ಈ ಥರ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಜ್ಞಾನ ಇಟ್ಕೊಂಡು ಹೇಳ್ಬೇಕು. ಈಗ ತಾನೇ 2 ದಿನ ನೀವು ಪ್ರಮುಖರ ಸಭೆಯನ್ನು ಮಾಡಿದಿರಿ, ಲೋಕಸಭೆ ಚುನಾವಣೆಯ ಸಿದ್ಧತೆ ಕುರಿತು. ಸೊ ಯಾವ ರೀತಿಯ ನಿಮ್ಮ ಸಿದ್ಧತೆ ನಡೀತಾ ಇದೆ? ಸೊ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಏನಾದ್ರು ಫೈನಲ್ ಆಗ್ತಾ ಇದೆ ಅಥವಾ ಸರ್ವೆ ರಿಪೋರ್ಟ್ ಬಂತ? ಇಲ್ಲ, ಈಗ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. ನಾವು ಕೂಡ ಯಾರ್ಯಾರು ವಿನೇಬಲ್ ಆಗ್ಬೋದು, ಯಾರು ಕೊಟ್ಟರೆ ಒಳ್ಳೆಯದು ಅನ್ನೋದು ಇನ್ನೂ ಮಾಹಿತಿ ತೊಗೊಂಡಿಲ್ಲ. ಈಗ ಒಂದು ರೌಂಡ್ ಎಲ್ಲರೂ ಕೂಡ ಸಭೆ ಮಾಡಿದಿರಿ, ಚುನಾವಣೆ ತಯಾರಿನ ಸಭೆ ಮಾಡಿದಿರಿ. ಇನ್ನೊಂದು ಸರಿ ಎಲ್ಲ ಕೂತು ಯಾರ್ಯಾರಿಗೆ ಆಸ್ಪಿರೆಂಟ್ ಇದ್ದಾರೆ, ಯಾರು ಕೊಟ್ಟರೆ ಗೆಲ್ಬೋದು ಅನ್ನೋ ಒಂದು ಲಿಸ್ಟನ್ನು ನಾವು ಕೇಂದ್ರಕ್ಕೂ ಕೊಡ್ತೀರಿ. ಕೇಂದ್ರದವ್ರು ಈಗಾಗಲೇ ಸರ್ವೆ ಮಾಡ್ತಾರೆ. ಅಲ್ಟಿಮೇಟಾಗಿ ಇದು ಪಾರ್ಲಿಮೆಂಟು ಚುನಾವಣೆ ಇರೋದ್ರಿಂದ ಕೇಂದ್ರದ ನಾಯಕರ ಒಂದು ಸಂಸದೀಯ ಮಂಡಳಿ ಇದೆ. ಆ ಮಂಡಳಿಯಲ್ಲಿ ತೀರ್ಮಾನ ಮಾಡ್ತಾರೆ. ಯಾರಿಗೆ ಕೊಟ್ಟರು ಇಲ್ಲಿ BJP ಗೆಲ್ಲೋ ಅಂಥ ವಾತಾವರಣ ಅಂತೂ ಈ ಕರ್ನಾಟಕದಲ್ಲಿದೆ. ಆ ರೀತಿ ಗೆಲ್ಲೋ ಅಂಥದ್ದು ಏನೇನು ಬೇಕೋ ನಮ್ಮ ತಯಾರಿಗಳನ್ನು ನಾವು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ನಮ್ಮ ಪಾರ್ಟಿ ನಾವು ಮಾಡ್ತೀರಿ. BJP ಒಳಗಡೆ ಕೆಲವರ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ ಅಂತ ಸಭೆಯಲ್ಲಿ ಕೇಳಿಪಟ್ವಿ.
ಸೊ ಅದೊಂದು ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಜೊತೆಗೆ ಅನಂತಕುಮಾರ್ ಹೆಗಡೆ ಅವರಾಗಿರ್ಬೋದು, ಮತ್ತು ಕೂಬಾ ಅವರಂತೂ ಸಭೆಯಿಂದ ಆಚೆ ಬಂದು ಮಾತಾಡಿದರು. ಯಾವುದೂ ಆ ಥರದ್ದು ಚರ್ಚೆನೇ ಆಗಿಲ್ಲ. ಮೊದಲೇ ನಾವು ಪ್ರಾರಂಭದಲ್ಲೇ ಎಲ್ಲರಿಗೂ ಹೇಳಿದ್ರಿ, ಯಾವುದೇ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಬಾರ್ದು ಅಥವಾ ಕ್ಯಾಂಡಿಡೇಟ್ನ ಪ್ರಪೋಸಲ್ಲು ಮಾಡಬಾರ್ದು, ಅದಕ್ಕೆ ಬೇರೆ ಸಭೆ ಕರಿತೀರಿ. ಈಗ 4 ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಸೇರಿ ಒಂದು ಸಭೆ ಕರೆದಿರೋದು. ಇಂಡಿವಿಜುವಲ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕರಿತೀರಿ, ಆ ಸಂದರ್ಭದಲ್ಲಿ ನೀವೆಲ್ಲ ಅಭಿಪ್ರಾಯ ಕೊಡಿ. ಈಗ ಯಾರು ಹೇಳ್ಬಾರ್ದು ಅಂತ ಹೇಳಿದಿರಿ. ಅದು ಆ ಥರ ಬಂದಿರೋಂಥ ಸುದ್ದಿ ಏನಿದೆ ಅದು ಸುಳ್ಳು. ಸೊ ಇನ್ನೊಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ, ಈ ಬಾರಿ ರಾಜ್ಯಸಭಾ ಸದಸ್ಯರನ್ನು ಕೆಲವೊಂದಿಷ್ಟು BJP ಎಲ್ಲಿ ಸ್ಟ್ರಾಂಗ್ ಇದೆ ಅಲ್ಲಿ ಅವರನ್ನು ಕಳಿಸಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಇದೆ ಅಂತ ಕೇಳ್ಪಟ್ವಿ. ಸೊ ಈ ಬಗ್ಗೆ ಏನಾದರೂ ಪಕ್ಷದ ಒಳಗಡೆ ಏನಾದರೂ ಚರ್ಚೆ ಆಗಿದೆಯಾ? ನೋಡಿ, ಏನೇ ಮಾಡಬೇಕಾದ್ರೂ ರಾಜ್ಯಸಭಾ ಸದಸ್ಯರಿರಲಿ ಅಥವಾ ಯಾರೇ ಇರಲಿ, ವಿನಬಿಲಿಟಿ ಈಸ್ ಇಂಪಾರ್ಟೆಂಟ್. ಗೆಲ್ಲೋ ಅಂಥ ಮಾನದಂಡ, ಅವ್ರಿಗೆ ಗೆಲ್ಲೋ ಅಂಥ ಮಾನದಂಡ ಇದ್ದರೆ ಅವರವ್ರ ರಾಜ್ಯಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಕೊಡುವಂಥದ್ದು ಪರಿಪಾಠ ಮಾಡ್ತಾರೆ. ಆ ವಿನಬಿಲಿಟಿ ಇದ್ದರೆ ಅದನ್ನು ಪರಿಶೀಲನೆಯನ್ನು ಮಾಡ್ತಾರೆ. ವಿನಬಿಲಿಟಿ ಇದ್ದಾಗ ಈಗ ಮೋದಿಯವರು ಉತ್ತರ ಪ್ರದೇಶದಲ್ಲಿ ಗೆಲ್ತಾರೆ, ವಾರಣಾಸಿಯಿಂದ ಗೆಲ್ಲೋ ಅಂಥದ್ದು ಅವ್ರು ಹೋದರೆ ಗೆಲ್ತಾರೆ ಅನ್ನೋದು ಒಂದು ಭಾವನೆ, ವಿಶ್ವಾಸ. ಮೋದಿಯವರು ಎಲ್ಲೇ ಹೋದರೂ ಹೇಳ್ತಾರೆ. ಆ ಥರ ಯಾರ್ಯಾರು ರಾಜ್ಯಸಭಾ ಸದಸ್ಯರಿದ್ದಾರೋ ಅವ್ರಿಗೆಲ್ಲ ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ಸಲಹೆಯನ್ನು. ಹಲವಾರು ಕಾರಣಗಳಿದೆ. ಕೆಲವೊಂದಿಷ್ಟು ಹೆಲ್ತ್ ರೀಸನ್ನಿಂದ, ಇನ್ನು ಕೆಲವೊಬ್ಬರು ತಾವೇ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಆ ಕಾರಣದಿಂದ ಸೊ ಒಂದು 10 ರಿಂದ 14 ಹಾಲಿ ಲೋಕಸಭಾ ಸದಸ್ಯರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆ ಕೂಡ ಹಲವಾರು ತಿಂಗಳಿಂದ ನಡೀತಾ ಇದೆ. ಅದೆಲ್ಲ ಹಿಂದೆ ಇತ್ತು. ಈಗ ಗೆಲ್ಲುವಂಥದ್ದು 100% ಮೋದಿಯವರಲ್ಲೇ BJPಯಲ್ಲೇ ಗೆಲ್ಲುವಂಥದ್ದು ಗ್ಯಾರಂಟಿ ಆಗಿರೋದ್ರಿಂದ ಎಲ್ಲರೂ ಅವರೇ ಸ್ಪರ್ಧೆ ಮಾಡ್ತಾರೆ. ಮೋಸ್ಟ್ಲಿ ಚಾಮರಾಜನಗರ ಒಂದು ಬಿಟ್ಟರೆ ಉಳಿದಂಥ ಕಡೆ ಆ ಥರ ಅಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಇವೆರಡು ಬಿಟ್ಟರೆ ಉಳಿದಂಥದ್ದು ಕಡೆ ನಾವೇ ಮಾಡ್ತೀರಿ ಅನ್ನೋ ಮಾತುಗಳು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಅಲ್ಟಿಮೇಟಾಗಿ ಪಾರ್ಟಿ ಈಸ್ ಟೇಕ್ ಡಿಸಿಷನ್. ಪಾರ್ಟಿ ತೀರ್ಮಾನ ಅಂತಿಮ. 1-2 ಕಡೆ ಬಿಟ್ಟರೆ ಉಳಿದಾದ ಕಡೆ ಯಾರು ಇಲ್ಲ. ಎಲ್ಲರೂ ಇವಾಗ ಸಿದ್ದೇಶ್ ಅವರು ಕೂಡ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆನೂ ಅವರೇ ಸ್ಪರ್ಧೆ ಮಾಡುವಂಥದ್ದಕ್ಕೆ ಮನಸ್ಸು ಮಾಡಿದ್ದಾರೆ. ಈ ಹಿಂದೆ 2019 ಲೋಕಸಭೆ ಚುನಾವಣೆಯಲ್ಲಿ ಸ್ವತಃ ಮೋದಿಯವರೇ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಬಾರಿ JDS ಕಾಂಗ್ರೆಸ್ನ B ಟೀಮು ಅಂತೇಳಿ ಆರೋಪ ಮಾಡ್ತಿದ್ರು. ಆಮೇಲೆ ಅವಾಗ ಒಂದು ಪ್ರಸ್ತಾಪ ಏನಿತ್ತಂತಂದರೆ, ಎಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ BJP ವೀಕ್ ಇದೆ ಅಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನ ಬೆಳೆಸಬೇಕು, ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆ ಥರದ ಸ್ಟ್ರಾಟಜಿ ಆ ಕಾಲಕ್ಕಾಗಿತ್ತು. ಇವಾಗ ಅದೇ JDS ಜೊತೆಗೆ ನೀವು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ, JDS NDA ಸೇರಿದೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನಿಮಗೆ? ಇಲ್ಲ, JDS ಮತ್ತು BJP ಕಾರ್ಯಕರ್ತರ ಮಧ್ಯೆ ಆ ಥರದ ಮೇಜರ್ ಭಿನ್ನಾಭಿಪ್ರಾಯ ಇಲ್ಲ. ಇನ್ನು ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಇದೆ. ಅದರಿಂದ JDS NDA ಪಾರ್ಟ್ನರ್ ಆಗಿರೋದ್ರಿಂದ ನಮಗೆ BJP ಪ್ಲಸ್ 100% NDA ಪಾರ್ಟ್ನರ್ ಆಗಿರೋದ್ರಿಂದ BJPಗೆ 100% ಪ್ಲಸ್ ಆಗಿದೆ. ಈಗಾಗಲೇ ಭಯ ಬಂದುಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ. BJP ಮತ್ತು JDS ಹೊಂದಾಣಿಕೆ ಆಗಿರೋದು ಕಾಂಗ್ರೆಸ್ ಅವ್ರಂತೂ ನಡುಕ ಶುರುವಾಗ್ಬಿಟ್ಟಿದೆ. ಮೊದಲೇನೋ ಒಂದು 4-5 ಸ್ಥಾನ ಗೆಲ್ತಾ ಇದ್ರಿ, ಈಗ ಅದು ಗೆಲ್ಲಕ್ಕಾಗಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಒಂದು ರೀತಿ JDS ಮತ್ತು BJP ಹೊಂದಾಣಿಕೆ ಎಲ್ಲರೂ ಒಪ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಅಂದರೆ ಅವರು ಒಂದು 5 ಸ್ಥಾನ ಕೇಳ್ತಾ ಇದ್ದಾರೆ, 5 ಲೋಕಸಭಾ ಸ್ಥಾನಗಳಂತೆಲ್ಲ ಒಂದಿಷ್ಟು ವರದಿಗಳು ಬರ್ತಾರೆ. ಇಲ್ಲ, ಕಂಡೀಷನ್ ಹಾಕಲ್ಲ ಅಂತ ಹೇಳಿದ್ದಾರೆ JDS ಅವರು. ಮೊನ್ನೇನು ಕುಮಾರಸ್ವಾಮಿ ಅವರು ಸಿಕ್ಕಿದಾಗ ಮಾತಾಡಿದ್ರು, ಸೌಹಾರ್ದತೆಯಿಂದ ಮಾಡೋಣ, ನಾವು ಯಾವುದೇ ಕಂಡೀಷನ್ ಹಾಕಲ್ಲ, ಗೆಲ್ಲಬೇಕು, ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಅಷ್ಟು ನಮ್ಮ ಧ್ಯೇಯ. ಕುಮಾರಸ್ವಾಮಿ ಅವರೇ ಒಂದು ಹೇಳಿಕೆ ಕೊಟ್ಟರು. ಮಂಡ್ಯದಲ್ಲಿ ಕಳೆದ ಬಾರಿ ಸುಮಲತಾ ಅವರು BJP ಬೆಂಬಲದಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಗೆದ್ದಿದ್ರು. ಸೊ ಈ ಬಾರಿ ಅಲ್ಲಿ ಸಾಮಾನ್ಯ ಕಾರ್ಯಕರ್ತ ಗೆಲ್ತಾನೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಲ್ರೆಡಿ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡೋ ಒಂದು ಚರ್ಚೆ ಆಗಿದೆ ಅಂತ. ಇಲ್ಲ, ಆ ಥರದ್ದೇನೂ ಚರ್ಚೆ ಆಗಿಲ್ಲ. ಅಲ್ಟಿಮೇಟಾಗಿ ಗೆಲ್ಲೋರು ಯಾರು ಅಂತ. ಅಲ್ಲಿ JDS ಗೆಲ್ತೈತಾ BJP ಗೆಲ್ಲುತ್ತಾ? ಆ ಗೆಲ್ಲೋದ್ರ ಮಾನದಂಡದ ಮೇಲೆ ಇಬ್ಬರು ಒಪ್ಕೊಬೇಕಾಗ್ತದೆ. ಕುಮಾರಸ್ವಾಮಿಯವರು ದೇವೇಗೌಡರು ಹೇಳಿದ್ದಾರೆ, ಎಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಕೇಂದ್ರ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ದೇವೇಗೌಡರ ಅಭಿಪ್ರಾಯ. ಇಡೀ ದೇಶದ ಜನರ ಅಭಿಪ್ರಾಯನೂ ಕೂಡ ಅದೇ, ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಅದಕ್ಕೆ ಗೆಲ್ಲುವಂಥವ್ರು ಯಾರಿದ್ದಾರೆ ಆ ಸೀಟನ್ನು ಅವರಿಗೆ ನಾವು ಬಿಟ್ಕೊಡೋ ಅಂಥದ್ದಕ್ಕೆ ಎರಡೂ ಪಾರ್ಟಿಗಳು ಒಪ್ಕೊಳ್ತೀವಿ ನಾವು.
ಪ್ರತಿಪಕ್ಷ ವಿಧಾನಸಭೆ ಪ್ರತಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮುಂಚೆ ಬಿ ಜೆ ಪಿಯಲ್ಲಿ ಹಲವಾರು ರೀತಿಯ ಗೊಂದಲಗಳಿದ್ದು. ಸೊ ಇವಾಗ ಬಹುತೇಕ ಎಲ್ಲ ಗೊಂದಲಗಳು ನಿವಾರಣೆ ಆಗಿದ್ದಾವೆ ನೀವು ಬಂದ ನಂತರ ಅಧಿಕಾರ? ಮೊದಲು ನಿಜ ಗೊಂದಲಗಳು ಇತ್ತು ಭಾಳ. ಇದು ಪ್ರತಿ ಹೋರಾಟ ಮಾಡಬೇಕಾದರೂ ಸಂಘಟನೆ ಮಾಡಬೇಕಾದರೂ ಪ್ರತಿಯೊಂದು ಟೈಮಲ್ಲೂ ಕೂಡ ಗೊಂದಲಗಳಿತ್ತು. ಈಗ ನನ್ನನ್ನು ವಿರೋಧ ಪಕ್ಷದ ನಾಯಕರ ಆಯ್ಕೆ ಮಾಡಿದ್ಮೇಲೆ, ವಿಜಯೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಗೊಂದಲಗಳೆಲ್ಲ 100ಕ್ಕೆ 99% ಸರಿ ಹೋಗಿದೆ. ಇನ್ನೊಂದು ಪರ್ಸೆಂಟ್ ಸರಿ ಹೋಗಬೇಕು, ಅದು ಸರಿ ಹೋಗ್ತದೆ. ನ್ಯಾಚುರಲ್. ಯಾವುದೇ ಒಂದು ಅಧಿಕಾರ ಆಸ್ಪಿರೆಂಟ್ಸ್ ಭಾಳ ಜನ ಇದ್ದೇ ಇರ್ತಾರೆ. ನನಗೆ ಸಿಗಬೇಕು. ಸಿಕ್ಕಲ್ಲ ಅಂದಾಗ ಸ್ವಲ್ಪ ಕೂಲ್ ಆಗೋಕ್ಕೆ ಟೈಮ್ ಬೇಕು ಅವ್ರಿಗೆ. 1-2 ತಿಂಗಳು 3 ತಿಂಗಳು ಕೂಲ್ ಆಗೋಕ್ಕೆ ಟೈಮ್ ಬೇಕು. ಅದು ಆಗ್ತಾಯಿದೆ ಈಗ. ಸೊ ಎಲ್ಲ ಸರಿ ಹೋಗ್ತದೆ. ಬಿ ಜೆ ಪಿಯಲ್ಲಿ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಆ ಥರದ ಸಮಸ್ಯೆ ಏನೂ ಆಗಲ್ಲ. ಮತ್ತು ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ರಾಜ್ಯದಲ್ಲಿ ನ್ಯಾಚುರಲ್ಲ ಬದಲಾವಣೆ ಆಗೇ ಆಗ್ತೈತಿ. ಇರೋ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗುವಂಥ ಸ್ಥಿತಿಗೆ ಮುಟ್ಬೋದು. ಯಾಕಂದರೆ ಕಾಂಗ್ರೆಸ್ MLAಗಳೇ ಕಳೆದ 7 ತಿಂಗಳಾಯಿತು ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ. MLA ಫಂಡುಗಳು ರಿಲೀಸ್ ಆಗ್ತಾಯಿಲ್ಲ, ಏರಿಯಾದಲ್ಲಿ ಕೆಲಸ ಆಗ್ತಾಯಿಲ್ಲ. ಫ್ರೀ ಅಂತ ಹೇಳ್ಕೊಂಡು ಆಸ್ಪತ್ರೆಗೆ ಔಷಧಿ ನಿಲ್ಲಿಸಿದ್ದೀರ, ಶಾಲೆಗಳಿಗೆ ದುಡ್ಡು ಕೊಡೋದು ನಿಲ್ಲಿಸಿದ್ದೀರ. ಒಂದೇ ಒಂದು ನೀರಾವರಿ ಯೋಜನೆಗೆ ದುಡ್ಡು ಕೊಡ್ತಾ ಇಲ್ಲ. ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತದೆ. ಚುನಾವಣೆ ನಂತರ ಈ ಸರ್ಕಾರ ಹೆಚ್ಚು ದಿನ ಇರಲ್ಲ. ನ್ಯಾಚುರಲ್. ಅಲ್ಲಿರೋ MLA ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ MLAಗಳೇ ನಮ್ಮ ಹತ್ರ ಮಾತಾಡೋವಾಗ ಹೇಳ್ತಾರೆ ಈ ಸರ್ಕಾರ ಭಾಳ ದಿನ ಇರಲ್ಲ. ಈ ಸರಿ BJP JDS ಸೇರಿ ಜಂಟಿ ಆಪರೇಷನ್ ಕಮಲ ಪ್ಲಸ್ JDS ಆಗುತ್ತಾ ಹೆಂಗೆ? ಇಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಅವರೇ ಈ ಸರ್ಕಾರನ ಬೀಳಿಸ್ತಾರೆ. ನಾವು ಬೀಳಿಸೋದಲ್ಲ, ಕಾಂಗ್ರೆಸ್ ಅವರು ಅವರೇ ಬೀಳಿಸ್ತಾರೆ. ಯಾಕಂದರೆ ಅವರೇನೋ ಗೆದ್ದ ತಕ್ಷಣ ನಮ್ಮ ಏರಿಯಾದಲ್ಲಿ ನಾವು 1000 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡ್ಬೋದು ಅಂತ. 1 ರೂಪಾಯಿ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಗೆದ್ದು ಅವಾಗ 7-8 ತಿಂಗಳಾಯಿತು. ಮತ್ತು ಅವರೆಲ್ಲ ಒಂಥರ ಭ್ರಮನಿರಸನಾಗಿದೆ. ಇಷ್ಟಕ್ಕೋಸ್ಕರ ನಾವು ಇಷ್ಟೆಲ್ಲ ಗಲಾಟೆ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿ ಗೆದ್ದು ಬಂದ್ರಿ, ನಮ್ಮ ಏರಿಯಾದಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಯಾಕೆ MLA ಆಗಿರಬೇಕು ಅನ್ನೋದು ಕಾಂಗ್ರೆಸ್ ಅವರ ಅಭಿಪ್ರಾಯ. ಅದರಿಂದ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸೇ ಸೋಲ್ಸು. ಅಂದರೆ ಆಂತರಿಕ ಬೇಗುದಿ ಹೆಚ್ಚಿದೆ ಅಂತ ಕಾಂಗ್ರೆಸ್ 100%. ಕಳೆದ ಬಾರಿನೂ ಹಂಗೆ 14 ಜನ ಕಾಂಗ್ರೆಸ್ ಬಿಟ್ಟು ಬಂದ್ರಲ್ಲ, ಹಾಗೂ ಬೇಗುದಿನೇ ಇದ್ದಿದ್ದು. ಈಗ ಮತ್ತೆ ಅದು ಜಾಸ್ತಿ ಬೇಗುದಿ ಇದೆ. ಸೋಮಣ್ಣ ಇಶ್ಯೂ ರಿಸಾಲ್ವ್ ಆಗಿದೆ. ಸೋಮಣ್ಣ ಅವ್ರ ಜೊತೆ ನಾನೇ ಮಾತಾಡಿದ್ದೀನಿ, 2 ಬಾರಿ ಮಾತಾಡಿದ್ದೀನಿ. ಕೂಲಾಗಿದ್ದಾರೆ, ಪಾರ್ಟಿಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಅವ್ರದ್ದು ಸಮಸ್ಯೆ ಇದೆ, ಅದಕ್ಕೆ ಕೇಂದ್ರ ನಾಯಕರ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ಕೇಂದ್ರ ನಾಯಕರ ಜೊತೆ ಮಾತಾಡಿದ್ದೀನಿ ಸೋಮಣ್ಣ ಅವ್ರ ವಿಚಾರವಾಗಿ. 100% ಸೋಮಣ್ಣ ಅವ್ರ ಇಶ್ಯೂ ಸಾಲ್ವ್ ಆಗುತ್ತೆ. ಸೊ ಅಶೋಕ್ ಅವರ ರಾಜಕೀಯ ಒಂದು ಗ್ರಾಫ್ ನೋಡಿದರೆ ತುಂಬ 2008ರಲ್ಲಿ ತುಂಬ ನೀವು ಮಂತ್ರಿ ಆದ ನಂತರ ತುಂಬ ಮುಂಚೂಣಿಗೆ ಬಂದಿದ್ರಿ. ಸೊ ನೆಕ್ಸ್ಟ್ ಡೆಪ್ಯೂಟಿ CM ಕೂಡ ಆಗಿದ್ರಿ ಅಲ್ವಾ? ಸೊ ಆ ನಂತರ ಶುರುವಾಗಿ ಎಲ್ಲೋ ಒಂದು ಕಡೆ ಹಿನ್ನೆಲೆಗೆ ಹೋಗಿಬಿಟ್ಟಿದ್ರಿ ನೀವು. ಸೊ ಇವಾಗ ಮತ್ತೆ ಒಂದು ರೀತಿ ಇದು ಅಂದರೆ ಈಗ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ನಡೀತದೆ. ಒಂದು ಇಡೀ ದೇಶ ಒಂದು ಇಂಥ ಸುಸಂದರ್ಭದಲ್ಲಿ ಅಶೋಕ್ ಅವರಿಗೆ ಮತ್ತೆ ಒಂದು ರೀತಿಯ ಏನಂತಾರೆ ಅದಕ್ಕೆ ಪವರ್ ಆಗಿರ್ಬೋದು ಅಥವಾ ಒಂದು ದೊಡ್ಡ ಜವಾಬ್ದಾರಿ ಆಗೋದು ಒಲಿದು ಬಂದಿದೆ. ಸೊ ದಿಸ್ ಲೀಡ್ಸ್ ಟು ಎಲ್ಲರಿಗೂ ಆಕಾಂಕ್ಷೆಗಳಿದ್ದೇ ಇರ್ತವೆ. ದಿಸ್ ಲೀಡ್ಸ್ ಟು ದಿ CM ಅಂದರೆ ಇಟ್ಸ್ ಶಾಡೋ CM ಅಂತಾರೆ ಅದು ಪ್ರತಿಪಕ್ಷ. ಇಟ್ಸ್ ನೆಕ್ಸ್ಟ್ ಟು ದಿ CM. ಇವಾಗ ಇದ್ದಂಗೆ CM ಇದ್ದಂಗೆ ಶಾಡೋ CM. ಸೊ ಇದು ಒಂದು ರೀತಿಯ ನಿಮ್ಮ ಮಹತ್ವಾಕಾಂಕ್ಷೆ, ಪ್ರತಿಯೊಬ್ಬ ರಾಜಕಾರಣಿ ಮಹತ್ವಾಕಾಂಕ್ಷೆ ಇರುತ್ತೆ, ನಾನೊಂದು ದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರ್ಯಕ್ಕೆ. ಇದು ಒಂದು ಆ ನಿಟ್ಟಿನಲ್ಲಿ ಇದು ಒಂದು ಹೆಜ್ಜೆ ಅನಿಸುತ್ತಾ? ನೋಡಿ, ಮುನ್ನಡೆ ಹಿನ್ನಡೆ ಅನ್ನೋವಂಥದ್ದು ಸೂರ್ಯ ಮುಳುಗದ ಮೇಲೆ ಮತ್ತೆ ಸೂರ್ಯ ಉದಯ ಆಗಲೇಬೇಕು. ಸೂರ್ಯನ ಪ್ರಕಾಶ ಸಿಗಲೇಬೇಕು. ಸಮುದ್ರದ ಅಲೆನೂ ಅಷ್ಟೇ, ಮೇಲೆ ಹೋದ ತಕ್ಷಣ ಕೆಳಗಡೆ ಬರಬೇಕು, ಕೆಳಗಡೆ ಹೋದ ತಕ್ಷಣ ಮೇಲೆ ಬರಬೇಕು. ಇವಾಗ ಅವಕಾಶ ಕೊಟ್ಟಿದ್ದಾರೆ ಪಾರ್ಟಿ. ನನಗೆ ಪಾರ್ಟಿನೂ ಕೂಡ ಒಳ್ಳೆಯ ಸ್ಥಿತಿಯಲ್ಲಿದೆ, ಇವತ್ತು ಸುಭದ್ರವಾಗಿದೆ. ಮೋದಿಯವರ ಅಲೆ ಇದೆ, BJP ಸಂಘಟನೆ ಇದೆ. ನನ್ನನ್ನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದಾರೆ. ಒಳ್ಳೆಯ ಸುಸಂದರ್ಭ ಪಾರ್ಟಿ ಕಟ್ಟುವಂಥದ್ದಕ್ಕೆ, ಬೆಳೆಸುವಂಥದ್ದಕ್ಕೆ. ಈ ಸಂದರ್ಭದಲ್ಲಿ ನನಗೆ ಈ ಸ್ಥಾನ ಸಿಕ್ಕಿರುವಂಥದ್ದು ಇನ್ನಷ್ಟು ಹೆಚ್ಚು ಕೆಲಸ ಮಾಡುವಂಥದ್ದಕ್ಕೆ, ಕಾಂಗ್ರೆಸ್ಸಿನ ದುರಾಳಿತವನ್ನು ಅಂತ್ಯ ಮಾಡುವಂಥದ್ದು, ಕಾಂಗ್ರೆಸ್ಸಿನ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವಂಥದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸಮರ್ಥವಾಗಿ ನಿಭಾಯಿಸಿ ಯಾವ ರೀತಿ ಬೇರೆ ಬೇರೆ ಇಲಾಖೆಯಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಗ್ರಾಮ ವಾಸ್ತವ್ಯ ಮಾಡಿದೆ, ರೆವಿನ್ಯೂಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದೀನಿ, ಹೋಮ್ ಡಿಪಾರ್ಟ್ಮೆಂಟಲ್ಲಿ ಜನಸ್ನೇಹಿ ಪೊಲೀಸ್ ಮಾಡಿದ್ದೆ. ಈ ಥರದ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ಯಶಸ್ವಿಯಾಗಿದ್ದೀನಿ. ಇಲ್ಲೂ ಕೂಡ ಯಶಸ್ವಿಯಾಗಿ ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡೋಂಥದ್ದಕ್ಕೆ ಶ್ರಮವಹಿಸಿ ಕಷ್ಟ ಬಿದ್ದು ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಶಾಸಕರ ಜೊತೆಗೂಡಿ ಈ ಸ್ಥಾನವನ್ನು ನಾನು ನಿಭಾಯಿಸ್ತೀನಿ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ. ಅಶೋಕ್ ಅವರಿಗೆ ಹೊಸ ಜವಾಬ್ದಾರಿ ಸಿಕ್ಕ ನಂತರ ಇಷ್ಟು ದಿನ ಮೌನವಾಗಿದ್ದಂಥ ಹಿತಶತ್ರುಗಳು ಇವಾಗ ಓಪನ್ ಆಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಹಿತಶತ್ರುಗಳ ಕಾಟ ಇದ್ದೇ ಇರುತ್ತೆ, ಅದಕ್ಕೆ ನಿಭಾಯಿಸ್ತೀನಿ. ನೋಡಿ,
ಯಾವುದೇ ಒಂದು ಮನೆ ಇದ್ಮೇಲೆ ಮನೇಲಿ ಅಣ್ಣ ತಮ್ಮ ಗಲಾಟೆ ಇದ್ದೇ ಇರುತ್ತೆ. ಒಂದು ಸಂಘ ಸಂಸ್ಥೆ ಇದ್ಮೇಲೆ ಪರ ವಿರೋಧ ಇದ್ದೇ ಇರ್ತದೆ. ಸರ್ಕಾರ ಇದ್ಮೇಲೆ ವಿರೋಧ ಪಕ್ಷ ಸರ್ಕಾರ ಇದ್ದೇ ಇರ್ತದೆ. ಹಾಗೆ ಇದು ಕೂಡ ಸಣ್ಣ ಪುಟ್ಟದಿದೆ. ಬೇರೆ ಪಾರ್ಟಿಯಲ್ಲಿ ಜಾಸ್ತಿ ಇರ್ಬೋದು, ನಮ್ಮ ಪಾರ್ಟಿಯಲ್ಲಿ ಕಡಿಮೆ ಇದೆ. ಅದನ್ನು ಕೂಡ ಇನ್ನೊಂದು ತಿಂಗಳೊಳಗಡೆ ಅದನ್ನು ಕೂಡ ಸಮಾಧಾನ ಮಾಡಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಕೆಲಸವನ್ನು ಮಾಡ್ತೀವಿ. ವಿಜೇಂದ್ರ ಅವರು ಮತ್ತು ನಿಮ್ಮ ನಡುವಿನ ಕೋಆರ್ಡಿನೇಷನ್ ಹೇಗೆ? ಚೆನ್ನಾಗಿದೆ. ಅವರು ಯುವಕರಿಗಿದ್ದಾರೆ, ಫಸ್ಟ್ ಟೈಮ್ MLA. ಅವರು ಕೂಡ ಅನುಭವ, ಯಡಿಯೂರಪ್ಪನವರ ಅನುಭವ ಜೊತೆ ಕೊಡ್ತಾರೆ ಅನುಭವವನ್ನು ಯಡಿಯೂರಪ್ಪನವರು. ನಾವು ಕೂಡ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನಾವು ಕೊಡ್ತೀರಿ. ಒಟ್ಟಾರೆ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ BJP ಸದೃಢವಾಗಿ ಬಲವಾಗಿ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಆ ಪ್ರಯತ್ನಕ್ಕೆ ನಾವಿಬ್ಬರು ಒಟ್ಟಿಗೆ ಕಾರ್ಯಕರ್ತರನ್ನ ಜೊತೆ ಆಗ್ತಾ ಇದ್ಕೊಂಡು ಕೆಲಸ ಮಾಡ್ತೀರಿ. ವೀಕ್ಷಕರೇ, ಇಷ್ಟೊತ್ತು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು ಹಾಗೂ ಲೋಕಸಭೆ ಚುನಾವಣೆಗೆ BJP ಯಾವ ರೀತಿಯ ಸಿದ್ಧತೆ ನಡೆದಿದೆ ಎನ್ನುವ ಬಗ್ಗೆ ವಿಸ್ತೃತವಾಗಿ ನಮ್ಮ ಜೊತೆ ಮಾತನಾಡಿದರು. ಇದೇ ಈ ವಾರದ ಫೇಸ್ ಟು ಫೇಸ್ ವಿಶೇಷ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯ ಹಂಚಿಕೊಟ್ಟು ತಮಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.